ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಮಿನಿ ಬ್ಲಾಗ್. ನಮ್ಮೂರಲ್ಲಿ ಎಲ್ಲಮ್ಮನ ಜಾತ್ರೆ ಇತ್ತು ಅಂತ ನಾವೆಲ್ಲರೂ ಆಟೋಲ್ಲಿ ಹೋಗ್ತಾ ಇದ್ದೀವಿ. ನಾನು, ಸಿಹಿ, ಕವಿತಾ, ನಮ್ಮ ಅತ್ತೆ ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ಆಗಲೇ ಎಳಿತಾ ಇದ್ರು. ನಾವು ಬೇಗ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಲೇಟ್ ಆಯಿತು. ನಮ್ಮ ಪವಿತ್ರ ನಮ್ಮ ಅತ್ತೆ ಸೈಡಲ್ಲಿ ನಿಂತಿದ್ರು. ನಾನು ಕವಿತಾ ಹೋಗಿ ತೇರನ್ನ ಎಳೆದು ಬಂದ್ವಿ. ತೇರೆಲ್ಲ ಎಳೆದ ನಂತರ ನಾವೆಲ್ಲರೂ ನಡ್ಕೊಂಡು ದರ್ಶನ ಮಾಡಬೇಕು ಅಂತ ಹೋದ್ವಿ. ಸ್ವಲ್ಪ ದೂರ ಆಗುತ್ತೆ ಅಂತ ನಡ್ಕೊಂಡು ಹೋದ್ವಿ. ಅಲ್ಲೆಲ್ಲ ಕಾಯೆಲ್ಲ ತಗೊಂಡು ನಾವು ಕಾಯಿ ಹೊಡ್ಸ್ಕೊಂಡು ನಾಮ ಹಚ್ಕೊಂಡ್ವಿ. ಚೆನ್ನಾಗಿತ್ತು ನೋಡಿ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಫುಲ್ಲು ಮಳೆ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಮಳೆಯಿಂದ ಹೊರಗೆ ಹೋಗೋಕ್ಕಾಗದೆ ನಾವು ಅಲ್ಲೇ ಗುಡಿ ಒಳಗೆ ಛತ್ರ ಥರ ಇತ್ತು, ಅಲ್ಲೇ ಇದ್ವಿ. ನೋಡಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಅಲ್ಲೇ ನಿಂತ್ಕೊಂಡಿದ್ರು. ಫುಲ್ಲು ಮಳೆ ಬರ್ತಾ ಇತ್ತು ಅಂತ ನಾವು ಅಲ್ಲೇ ಇದ್ವಿ. ನಮ್ಮ ಸಿಹಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅಷ್ಟು ಮಳೆ ಇದ್ರೂ ಕೂಡ ಪಲ್ಲಕ್ಕಿಲಿ ದೇವ್ರನ್ನ ಕರ್ಕೊಂಬಂದ್ರು. ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ. ಮಳೆಯಲ್ಲೆಲ್ಲ ನೆನೆಸ್ಕೊಂಬಂದಿದ್ದಾರೆ. ಪಲ್ಲಕ್ಕಿಯಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಇಲ್ಲಿ ಸೈಡಲ್ಲಿ ಇಟ್ಟರು. ನಾವು ದರ್ಶನ ಮಾಡ್ಕೊಂಡ್ವಿ. ಕರೆಂಟ್ ಬೇರೆ ಹೋಗಿತ್ತು. ಮತ್ತೆ ಇನ್ನೊಂದ್ಸರಿ ದರ್ಶನ ಮಾಡ್ಕೊಂಡ್ವಿ. ಕರೆಂಟ್ ಬಂದಮೇಲೆ ಮತ್ತೆ ನಾವು ಹೋಗೋವಾಗ ಆಟೋಲ್ಲಿ ಹೋದ್ವಿ. ಬರುವಾಗ ತುಂಬಾ ಪ್ರಾಬ್ಲಮ್ ಆಯಿತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಹಂಗೆ ತೊಳ್ಸ್ಕೊಂಡು ನಡ್ಕೊಂತ ಮನೆಗೆ ಹೋದ್ವಿ. ನಮ್ಮ ಅತ್ತೆ, ನಾನು, ಕವಿತಾ, ಪವಿತ್ರ ಎಲ್ಲರೂ ಫುಲ್ ತೊಳ್ಸ್ಕೊಂಡ್ಬಿಟ್ಟಿದ್ವಿ. ಹುಡುಗರೆಲ್ಲ ನಮ್ಮ ಅಣ್ಣ ಬಂದಿದ್ದ ಅಂತ ಗಾಡಿ ಮೇಲೆ ಹೋಗಿದ್ರು. ನಾವೆಲ್ಲ ನಡ್ಕೊಂಬರೋಷ್ಟೊತ್ತಿಗೆ 8 ಗಂಟೆ ಆಯಿತು. ನಾವೆಲ್ಲ ಮನೆ ತಲುಪಿದ್ವಿ.